ನಮಸ್ಕಾರ. ನೀಟ್ ಅದೇನಪ್ಪ ಅಷ್ಟೊಂದು ಗಲಾಟೆ ಮಾಡ್ತಾರೆ. ಸುಮ್ಮನೆಯಪ್ಪ ಎಲ್ಲದಕ್ಕೂ ತಗೊಂಡೋಗಿ ಕೇಂದ್ರ ಸರ್ಕಾರ ದೂರ್ತಾ ಇರ್ತಾರೆ. ಬೇರೆ ಕೆಲ್ಸನೇ ಇಲ್ಲ. ಈ ತರ ಅನ್ಸುತ್ತಾ? ಹಾಗಿದ್ರೆ ಇವತ್ತಿನ ಈ ಸಂಚಿಕೆನ ನೀವು ಪೂರ್ತಿಯಾಗಿ ನೋಡ್ಬೇಕು. ನೀಟ್ ಅಂದ್ರೆ ಏನ್ ಮಹಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಎಲ್ಲ ಕಡೆ ಒಂದ್ ಪದ ಕೇಳ್ಬರ್ತಾ ಇದೆ. ನೀಟ್, ನೀಟ್, ನೀಟ್ ಅಂತ. ಪ್ರಶ್ನೆ ಪತ್ರಿಕೆ ಸೋರೋಯ್ತು, ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಯ್ತು, ಇಡೀ ದೇಶ ಕಂಗಾಲಾಗೋಯ್ತು. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಕೇಳೋದೇನ್ ಗೊತ್ತಾ? ಅಯ್ಯೋ! ಈ ನೀಟೇ ಆಗೋಯ್ತಪ್ಪ. ದಿನ ಬೆಳಗಾದ್ರೆ ನೀಟು, ನೀಟು ಅಂತ ಕೂಗ್ಕತಾರೆ. ಏನು ಉದ್ಯೋಗ ಇಲ್ಲ, ಏನಿಲ್ಲ. ಈ ನೀಟು ಅಂಥದ್ದೇನ್ ಮಹಾ? ಒಂದು ಪರೀಕ್ಷೆಗಾಗಿ ಇಷ್ಟು ಗದ್ದಲ ಯಾಕೆ? ಅಲ್ವಾ? ಹಾಗನ್ಸುತ್ತಲ್ವಾ? ನಾವು ಓದಿದ ಕಾಲದಲ್ಲೇ ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಅಷ್ಟೇನಪ್ಪ. ಇದ್ಯಾವ್ದು ಹೊಸ ಇದು ತಂದು ಇಲ್ಲಿ ಕೂಗಾಡ್ತಾರೆ ಅಂತ ಅನ್ಸುತ್ತೆ. ಕಥೆ ಇಲ್ಲಿಂದನೇ ಶುರುವಾಗುತ್ತೆ. ನೀಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್ ಅಂತ. ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ. ಯಾರಿಗೆ? ಇಡೀ ಭಾರತದ ವೈದ್ಯಕೀಯ ಓದಿನ ಆಸೆಯುಳ್ಳ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಬಾಗಿಲು, ಒಂದೇ ಅರ್ಹತೆಯ ಪರೀಕ್ಷೆ. ಅದೇ ನೀಟ್. ಮೊದಲಾದ್ರೆ ಒಂದು ರಾಜ್ಯಕ್ಕೆ ಒಂದು ಪರೀಕ್ಷೆ ಅಥವಾ 2 ಪರೀಕ್ಷೆ. ನಮ್ಮಲ್ಲಾದ್ರೆ ಸಿಇಟಿ, ಕಾಮೆಡು ಇವೆಲ್ಲ ಇದ್ವು. ಆಮೇಲೆ ಇವಾಗ ಅದನ್ನೆಲ್ಲ ತೆಗೆದು ಒಂದೇ ಪರೀಕ್ಷೆ ನೀಟ್. ಕಾಮೆಡ್‌ಗೆ ಓದೋದಕ್ಕೆ ಸಿಇಟಿ ಮಾಡಿ ನಮ್ಮ ಕರ್ನಾಟಕದ ಒಳ್ಳೊಳ್ಳೆಯ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿಗೆ ಸೇರ್ಕೊಳ್ಳೋದಕ್ಕೆ ಉತ್ತರದ ರಾಜ್ಯಗಳ ವಿದ್ಯಾರ್ಥಿಗಳು ಇಲ್ಲಿ ಬಂದು ವರ್ಷಾನ್‌ಗಟ್ಲೆ ಒದ್ದಾಡ್ತಿದ್ವು. ಕೋಚಿಂಗ್ ತಗೊಂಡು, ಪರೀಕ್ಷೆ ಕೂತ್ಕೊಂಡು ಎಂಟ್ರೆನ್ಸ್ ತಗೋತಾ ಇದ್ವು. ಅವಾಗ ವಿದ್ಯಾರ್ಥಿಗಳು ಎಲ್ಲಾ ರಾಜ್ಯಕ್ಕೂ ಓಡಾಡಬೇಕಾಗಿತ್ತು. ಒಂದೊಂದು ಪರೀಕ್ಷೆಗೆ ಒಂದೊಂದು ದಿವಸ. ಕೆಲವೊಂದು ಸಾರಿ ಒಟ್ಟಿಗೆ ಬಿದ್ರೆ ಅದು ಇನ್ನೊಂದು ಗೋಳು. ಇದೆಲ್ಲ ಮಧ್ಯ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತು. ಒಂದು ದೇಶಕ್ಕೆ ಒಂದೇ ಪರೀಕ್ಷೆ ಇರ್ಲಿ. ವಿದ್ಯಾರ್ಥಿಗಳು ಅಲ್ದಾಡೋದು ಬೇಡ ಅಂತ. ಇವಾಗ ಅರ್ರೆ ಇದೆಂತ ಅದ್ಭುತವಾದ ಐಡಿಯಾ. ಪಾಪ ಅಲ್ವಾ? ಮಕ್ಕಳಿಗೆ ಒಳ್ಳೇದಾಯ್ತಲ್ವಾ? ಈಗ ಇವ್ರದ್ದು ಎಂತ ಸಮಸ್ಯೆ ಅನ್ಸುತ್ತೆ. ಆದ್ರೆ ಇದ್ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಒಂದೇ ಪರೀಕ್ಷೆ, ಒಂದೇ ಟೈಮಿಂಗು, ಒಂದೇ ಮೆರಿಟು, ಒಂದೇ ರೂಲು. ಆಹಾ! ಎಷ್ಟು ಅದ್ಭುತವಾಗಿದೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ಈ ಬದುಕಿದೆಯಲ್ಲ ಅದಷ್ಟು ಸುಲಭ ಅಲ್ಲ. ಒಂದು ಮಾಡಕ್ ಹೋದ್ರೆ ಮತ್ತೊಂದಾಗ್ಬಿಡುತ್ತೆ ಅಂತ ಹಾಗೆ. ಇವಾಗ ನೀಟ್ ಕಥೆನೂ ಅದೇ. ಒಬ್ಬ ವಿದ್ಯಾರ್ಥಿ ಕೋಚಿಂಗ್ ಸೆಂಟ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಸುರಿದು ವರ್ಷಾನ್‌ಗಟ್ಲೆ ಕಾಲೇಜನ್ನ ಬಿಟ್ಟು ಕೇವಲ ಅದಕ್ಕೋಸ್ಕರನೇ 8ನೇ ಕ್ಲಾಸಿಂದ 12ನೇ ಕ್ಲಾಸ್‌ವರೆಗೂ ಕೋಚಿಂಗ್ ತಗೊಂಡಿದ್ದಲ್ದೆ, ಇನ್ನೊಂದು ಒಂದೆರಡು ವರ್ಷ ಮತ್ತೆ ಕೋಚಿಂಗ್ ತಗೊಂಡು ಪರೀಕ್ಷೆ ಎದುರಿಸ್ತಾನೆ. ಇನ್ನೊಬ್ಬ ವಿದ್ಯಾರ್ಥಿ ಆತನಿಗೆ ಪಿಯುಸಿವರೆಗೂ ಟಟಡಡನೆ ಅಂದ್ರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಆಗಿರ್ತಾನೆ. ತುಂಬಾ ಬಡತನ ಇರುತ್ತೆ. ಮನೆಯಲ್ಲಿ ಸಂಕಷ್ಟ ಇರುತ್ತೆ. ಜವಾಬ್ದಾರಿ ಇರುತ್ತೆ. ಇವುಗಳೆಲ್ಲದರ ಮಧ್ಯೆ ಆತ ಓದಿಕೊಂಡು ಯಾವುದೇ ಕೋಚಿಂಗ್ ಇಲ್ಲದೆ ಅದೇ ಎಂಟ್ರನ್ಸ್‌ಗೆ ಕೂತ್ಕೋತಾನೆ ಪರೀಕ್ಷೆಗೆ. ಈಗ ಸ್ಪರ್ಧೆ ಸಮಾನ ಹೇಗಾಯ್ತು? ಒಂದೇ ರೂಲ್ಸ್ ಹೇಗಾಯ್ತು? ಒಂದೇ ಮೆರಿಟ್ ಹೇಗಾಯ್ತು? ಅಲ್ವಾ? ಇವಾಗ ಅದರ ಗಂಭೀರತೆ ಗೊತ್ತಾಗುತ್ತೆ. ಒಬ್ರಿಗೆ ಏರ್ ಕಂಡೀಷನ್ನು ಹಾಸ್ಟೆಲು, ಏರ್ ಕಂಡೀಷನ್ನು ಕ್ಲಾಸ್ ರೂಮು, ಲಕ್ಷಾಂತರ ರೂಪಾಯಿ ಫೀಸ್ ಹಾಕಿ ಒಳ್ಳೊಳ್ಳೆ ಕೋಚಿಂಗ್ ಮಟೀರಿಯಲ್ಲು. ಏನ್ರಿ ಅದು ವೈಭೋಗ? ಅಷ್ಟು ವೈಭೋಗದಲ್ಲಿ ಓದಿರುವಂತಹ ವಿದ್ಯಾರ್ಥಿಯಲ್ಲಿ ಅಯ್ಯೋ! ಒಂದ್ ಕಡೆ ಮನೆ ಸಾಲ, ಜವಾಬ್ದಾರಿ ಮನೇಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಬೇಕು, ದೊಡ್ಡ ಕೆಲಸ ಮಾಡ್ಬೇಕು, ಅದ್ರ ಮಧ್ಯೆ ಓದ್ಬೇಕು, ಮನೆಯ ಆರ್ಥಿಕತೆಗೆ ನೆರವಾಗ್ಬೇಕು. ಸ್ವತಃ ಒಂದ್ ಬಟ್ಟೆಗೆ ಯೋಗ್ಯತೆ ಇಲ್ಲ ಅನ್ನುವ ಹಾಗೆ ಇರುವಂತಹ ಮನುಷ್ಯ ಆಕಾಶಕ್ಕೆ ಏಣಿ ಹಾಕೋದು ಸುಲಭ ಆಗುತ್ತೆ ಅಂದ್ಕೊಂಡಿದ್ದೀರಾ? ಆದ್ರೆ ಆ ಮಕ್ಕಳು ಕೂಡ ಇವರೊಂದಿಗೆ ಕಾಂಪೀಟ್ ಮಾಡಿ ಗೆಲ್ಲಬೇಕಾಗಿದ್ದು ಈ ನೀಟ್ ಅನ್ನುವ ವ್ಯವಸ್ಥೆಯ ದುರಂತ. ಈ ಮತ್ತೆ ಇನ್ನೊಂದು ಅಂತಂದ್ರೆ ಇಷ್ಟು ಕಾಂಪಿಟೇಷನ್ ಇರುತ್ತಲ್ಲ, ಇಲ್ಲಿ ಮಕ್ಕಳು ನಿಜವಾಗಿ ಕಾನ್ಸೆಪ್ಟ್ ಅರ್ಥ ಮಾಡಿ ಕಲ್ತ್ಕೊಳ್ಳೋದಿಲ್ಲ. ಬದಲಿಗೆ ಮಗಪ್ ಮಾಡೋದು MCQ ಮಲ್ಟಿಪಲ್ ಕ್ವೆಶ್ಚನ್ ಆನ್ಸರ್ ಮಾಡೋದು ಹೇಗೆ? ಅದೇ ಇದ್ರಲ್ಲೇ ಇರ್ತಾರೆ ಹೊರತಾಗಿ ನಿಜವಾದ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ವೈದ್ಯಕೀಯ ಪರೀಕ್ಷೆಯಲ್ಲಿ ಏನು ಓದಿ ಒಂದೆರಡು ತಾಸಲ್ಲಿ ಬರೀತಾರಲ್ಲ, ಅದೇ ಮುಖ್ಯ ಆಗುತ್ತೆ ಹೊರತಾಗಿ ಬೇರೆ ದಿವಸಗಳಲ್ಲಿ ಒಬ್ಬ ವೈದ್ಯನಿಗೆ ಇರಬೇಕಾದಂತಹ ಸಹಾನುಭೂತಿ, ತಿಳುವಳಿಕೆ, ವಿಷಯ ಜ್ಞಾನ ಇದ್ಯಾವುದು ಕೂಡ ಅಲ್ಲಿ ಪರಿಗಣನೆಗೆ ಬರೋದೇ ಇಲ್ಲ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ. ಎಲ್ಲ ಪೇರೆಂಟ್ಸಿಗೂ ಅದಕ್ಕೋಸ್ಕರ ನಮ್ಮ ಮಗು ಕೋಚಿಂಗ್ ಹಾಕಿಲ್ಲ ಅಂತಂದ್ರೆ ಹಿಂದ್ ಬಿದ್ದೋಗುತ್ತೆ. ಅಯ್ಯೋ! ನಮ್ಮ ಮಗು ಈ ಒಂದು ಡಾಕ್ಟರ್‌ಗೆ ಕಲ್ತಿಲ್ಲ ಅಂತಂದ್ರೆ ಅದು ಮುಂದೆ ಹೋಗೋದು ಹೇಗೆ? ಈ ಡಾಕ್ಟರ್ ಅನ್ನೋದು ಗೌರವ, ಭವಿಷ್ಯದ ಸ್ಥಾನಮಾನ, ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ
ಇವುಗಳ ಮೇಲೆ ನಿಂತ್ಕೊಂಡು ಆ ಮಕ್ಕಳ ಮೇಲೆ, ವಿದ್ಯಾರ್ಥಿಯ ಮೇಲೆ ಇಷ್ಟು ಒತ್ತಡ ಬೀಳ್ತಾ ಇದೆ ಅಂತಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ಹೇಳ್ಬಾರ್ದು ಸೂಸೈಡ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಇದು ಯಾವುದರ ಪರಿಣಾಮ? ಈ ಮಕ್ಕಳು ಅದಕ್ಕೋಸ್ಕರ ತಮ್ಮ ಕನಸೋ, ತಮ್ಮ ಪೇರೆಂಟ್ಸ್ ಕನಸೋ ನನಸು ಮಾಡೋದಕ್ಕೋಸ್ಕರ 10, 12 ಗಂಟೆ ಓದ್ತಾರೆ. ಎಲ್ಲ ತಮ್ಮ ಸಾಮಾಜಿಕ ವಲಯದಿಂದ ದೂರ ಸರಿದು ಒಂದು ರೂಮ್‌ನಲ್ಲಿ 1, 2 ವರ್ಷ ಕಳೆದ್ಬಿಡ್ತಾರೆ. ಆಮೇಲೆ ಆ ಪರೀಕ್ಷೆಯ ಒತ್ತಡ, ಆ ಒತ್ತಡದಲ್ಲಿ ಇವರು ಹಣ್ಣಾಗಿ, ನೀರಾಗಿ ಎಲ್ಲೆಲ್ಲೋ ಸಾಲ ಮಾಡಿಬಿಟ್ಟು ತಂದೆ ತಾಯಿ ಹಾಕಿರ್ತಾರೆ. ಈ ನಾವೇ ಸಾಲ ಮಾಡಿ ತೀರ್ಸೋದಾದ್ರೆ ಬೇರೆ. ಬೇರೆಯವರು ನಮಗೋಸ್ಕರ ಸಾಲ ಮಾಡಿರ್ತಾರಲ್ಲ, ಅದನ್ನ ತೀರಿಸುವ ಜವಾಬ್ದಾರಿ ಇನ್ನಷ್ಟು ದೊಡ್ಡದು. ಹಾಗಾಗಿ ಈ ಮಕ್ಕಳ ಮೇಲೆ ಇಲ್ಲದಷ್ಟು ಒತ್ತಡ ಇರುತ್ತೆ. ಆ ಒತ್ತಡವನ್ನೆಲ್ಲ ನಿಭಾಯಿಸ್ಕೊಂಡು ಅವರು, ಓಹ್! ಇವಾಗ ನಾವು ಪರೀಕ್ಷೆ ಬರ್ದಿದ್ದೀವಿ, ರಿಸಲ್ಟ್ ಬಂದ್ಬಿಡುತ್ತೆ. ಈ ವರ್ಷ ಸುಲಭವಾಗಿ ಒಂದು ಒಳ್ಳೆ ಕಾಲೇಜಿಗೆ ಸೇರ್ಕೊಂಬಿಟ್ಟು, ಹೇಗೋ ಚೆನ್ನಾಗಿ ಓದಿ, ಆ ಡಾಕ್ಟರ್ ಅನ್ನುವ ಕನಸನ್ನ ಈಡೇರಿಸ್ಕೊಂಡು, ಈ ದೇಶದಲ್ಲಿ ನಾನೂ ಒಬ್ಬ ಒಳ್ಳೆಯ ಪ್ರಜೆ ಆಗ್ತೀನಿ. ಆ ಒಂದು ಸಾಲಗಳನ್ನೆಲ್ಲ ತೀರಿಸ್ಕೊಂಡು, ನಾನೂ ಸಖತ್ತಾಗಿ ಸೆಟ್ಲ್ ಆಗ್ತೀನಿ ಅನ್ನುವ ಆ ಮಕ್ಕಳ ಕನಸಿದೆ. ಅದು ಒಂದು ದಿನಕ್ಕೆ ನುಚ್ಚು ನೂರಾಗೋಯ್ತಲ್ಲ. ಒಂದು 20, 22 ಲಕ್ಷ ಮಕ್ಕಳು. ಈಗ ಯಾರು ಸಾಂತ್ವನ ಹೇಳ್ತಾರೆ? ಆ ಸಾಲ ಮಾಡಿ ತಂದು ಹಾಕಿ ಓದಿಸಿದಂತಹ ಆ ತಂದೆ ತಾಯಿಯ ಕಷ್ಟ ಯಾರು ಕೇಳ್ತಾರೆ? ಇಂಥ ಮಕ್ಕಳಿಗೆ ಕೌನ್ಸಿಲಿಂಗ್ ಕೊಡ್ಬೇಕು, ಡಿಪ್ರೆಷನ್ನಿಗೆ ಹೋಗ್ದಿದ್ದಂಗೆ ನೋಡ್ಕೋಬೇಕು. ಆ ಆರ್ಥಿಕ ಭಾರವನ್ನ ಕಡಿಮೆ ಮಾಡೋದಕ್ಕೆ ತಂದೆ ತಾಯಿಗಳದ್ದು ಅದಕ್ಕೇನಾದ್ರೂ ಮಾಡ್ಬೇಕಲ್ವಾ? ಇಷ್ಟೆಲ್ಲ ನೀಟಿಂದ ಜಗತ್ತನ್ನ ಉದ್ಧಾರ ಮಾಡುವುದಕ್ಕೆ ಹೊರಟಿರುವಂತಹ ಸರ್ಕಾರ ಅಟ್ಲೀಸ್ಟ್ ಕೊನೆ ಪಕ್ಷ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ಹಾಗೆ ಸಂಪೂರ್ಣ ನಿಗಾ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಒಂದು ಪರೀಕ್ಷೆಯನ್ನ ನಡೆಸೋದಕ್ಕೆ ಆಗಿಲ್ಲ ಅಂತಂದ್ರೆ ಅದು ಸರ್ಕಾರದ ವೈಫಲ್ಯ ಅಲ್ವಾ? ಅವಾಗ ನ್ಯಾಚುರಲ್ ಆಗಿ ಎಂತಹ ಮಕ್ಕಳ, ಎಂತಹ ತಂದೆ ತಾಯಿಗಳ ಆಕ್ರೋಶ, ದುಃಖ ಮುಗಿಲು ಮುಟ್ಟೋದು ಸಹಜ ಅಲ್ವಾ? ಅದಕ್ಕೆ ಅವರೆಲ್ಲ ಅಷ್ಟು ದೊಡ್ಡ ಗಲಾಟೆ ಮಾಡ್ತಾ ಇರೋದು. ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋಯ್ತು, ಅವರು ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ಬರೆದು ಬಿಟ್ರು ಅಂತಂದ್ರೆ ಅದು ಕೇವಲ ಚೀಟಿಂಗ್ ಅಲ್ಲ, ಅದು ಇವತ್ತಿನ ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಹೊರಟು ಹೋಗುವಂತ ಕ್ಷಣ. ಯಾಕೆಂದ್ರೆ ನಮ್ಗೆ ಸರಿಯಾಗಿ ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಗುತ್ತೆ, ಕಷ್ಟಪಟ್ಟವರಿಗೆ ಒಂದು ಒಳ್ಳೆಯ ರಿವಾರ್ಡ್ ಸಿಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಹಾಗಾಗಿ ನಾವೆಲ್ಲ ಕಷ್ಟಪಡ್ತೀವಿ. ಕಷ್ಟಪಡೋದಕ್ಕೆ ಯಾವ ವ್ಯಕ್ತಿನೂ, ಪ್ರಯತ್ನ ಪಡೋದಕ್ಕೆ ಯಾವ ವ್ಯಕ್ತಿನೂ ಹಿಂದೆ ಮುಂದೆ ನೋಡಲ್ಲ. ಯಾಕೆಂದ್ರೆ ಸರಿಯಾದ ಪ್ರಯತ್ನ, ಸರಿಯಾದ ಕಷ್ಟ ಇದೆ ನಮ್ದು. ಹಾಗಾಗಿ ನಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ನಂಬಿಕೆ ಇರುತ್ತೆ. ಇವತ್ತು ಜೂನ್ 21ಕ್ಕೆ ಪರೀಕ್ಷೆ ರೀಶೆಡ್ಯೂಲ್ ಆಗಿದೆ, ಮತ್ತೆ ನ್ಯಾಯಯುತವಾಗಿ ನಡೆಯುತ್ತೆ. ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಮುಂದೆ ಹೋಗ್ತಾರೆ. ಅದಲ್ಲ ಪ್ರಶ್ನೆ. ಈಗ ಈ 2 ತಿಂಗಳ ಹಂತದಲ್ಲಿ ಅವತ್ತು ಪ್ರಶ್ನೆ ಪತ್ರಿಕೆ ಬರೆಯೋದು ಅಂದ್ರೆ ಸುಲಭದ ಮಾತಲ್ಲ. ಕೆಲವಷ್ಟು ಜನಕ್ಕೆ ಲಕ್ ಆಗುತ್ತೆ, ಕೆಲವಷ್ಟು ಜನಕ್ಕೆ ಬ್ಯಾಡ್ ಲಕ್ ಆಗುತ್ತೆ. ಯಾರೋ ಫೇಲ್ ಆಗುವಂತವ್ರಿಗೆ 2 ತಿಂಗಳ ಜಾಸ್ತಿ ಸಿಕ್ತು ಓದೋದಕ್ಕೆ. ಯಾರೋ ಪಾಸ್ ಆಗಿ ಚೆನ್ನಾಗಿ ಮಾರ್ಕ್ಸ್ ತಂದವ್ರಿಗೆ ಈಗ ನಾಡಿದ್ದು ಪರೀಕ್ಷೆ ಟೈಮ್ಗೆ ಸಖತ್ತಾಗಿ ಹುಷಾರ್ ತಪ್ಪೋಯ್ತು ಅಥವಾ ಏನೋ ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ಅವ್ರಿಗೆ ಬ್ಯಾಡ್ ಲಕ್ ಆಗುತ್ತೆ. ಅದಲ್ಲ, ಇದನ್ನ 2 ತಿಂಗಳ ಅವ್ರು ಅನುಭವಿಸುವ ಸಂಕಟ, ಕಷ್ಟ, ಆ ಕೌನ್ಸಿಲಿಂಗ್ ಎಲ್ಲ ಮುಂದೆ ಹೋಗುವ ದಿನ, ಮಳೆಗಾಲ ಬೇರೆ ಶುರುವಾಗುತ್ತೆ. ಆ ಮಳೆಗಾಲದಲ್ಲಿ ಅವರು ದೇಶಾದ್ಯಂತ ಕಾಲೇಜುಗಳಿಗೆ ಅಡ್ಮಿಟ್ ಆಗಿ ಅವರ ದಪ್ತರ ಅಂತೀವಿ ನಮ್ ಕಡೆ, ಅಂದ್ರೆ ಎಲ್ಲ ಹಾಸ್ಟೆಲ್ ಪುಸ್ತಕ, ಅವ್ರ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳೋದು, ಇದೆಲ್ಲ ಸುಲಭದ ಮಾತಲ್ಲ. ಇದೆಲ್ಲ ತುಂಬಾ ದೊಡ್ಡ ಸಂಘರ್ಷ. ಈಗ ಎಷ್ಟೋ ಜನ ಕೇಳ್ಬಿಡ್ಬೋದು, ಅರೆ ಒಂದ್ಸರಿ ಶೆಡ್ಯೂಲ್ ಆದ್ರೆ ಮತ್ತೊಂದ್ಸರಿ ರೀಶೆಡ್ಯೂಲ್ ಆಗಿದೆ, ಫೀಸ್ ಅವರೇ ಭರಿಸ್ತೀನಿ ಅಂತ ಹೇಳಿದ್ದಾರೆ, ಇನ್ನೊಂದ್ಸರಿ ಬರದ್ರಾಯ್ತಪ್ಪ, ಏನ್ ತೊಂದ್ರೆ ಅಂತ ಕೇಳ್ಬೋದು. ಆದ್ರೆ ಇದಕ್ಕೆ ತುಂಬಾ ತೊಂದರೆಗಳಿದಾವೆ. ಅದನ್ನ ಒಬ್ಬ ಮನುಷ್ಯರಾಗಿ ನಾವು ಆ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಆದ್ರಿಂದ ನೀಟ್ ಅಂತಂದ್ರೆ ಅದು ಕೇವಲ ಒಂದು ಪರೀಕ್ಷೆ ಬಗ್ಗೆನ ಚರ್ಚೆ ಅಲ್ಲ, ಇದು ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆನ ಚರ್ಚೆ. ಕೋಚಿಂಗ್ ಬಿಸ್ನೆಸ್, ಮಿಡ್ಲ್ ಕ್ಲಾಸ್ ಭಯ, ಸಾಮಾಜಿಕ ನ್ಯಾಯ ಮತ್ತೆ ಯುವಕರ ಭವಿಷ್ಯದ ಬಗ್ಗೆ ನಡೀತಾ ಇರುವಂತಹ ಚರ್ಚೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಈ ಒಂದು ಚರ್ಚೆಯನ್ನ ನಾನು ನನ್ನ ಈ ವಾರದ ಮುಖ್ಯ ವಿಷಯ ಮಾಡ್ಕೊಂಡಿದ್ದೀನಿ. ನೀಟ್ ಬಗ್ಗೆ ನಾವು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡೋಣ, ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡೋಣ, ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಪರಿಹಾರ ಇರ್ಬೋದು, ನಾವು ಹೇಗೆ ನಾಗರಿಕರಾಗಿ ನಮ್ಮ
ಜವಾಬ್ದಾರಿಯನ್ನ, ನಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಇದರ ಪರಿಹಾರದಲ್ಲಿ ನೀಡಬಹುದು. ಇದೆಲ್ಲವನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ನೀಟ್ನಲ್ಲಿ ನ್ಯಾಯ ಎಲ್ಲಿದೆ? ನಿಜವಾಗಿಯೂ ಇದು ಮೆರಿಟಾ ಅಥವಾ ಕೋಚಿಂಗ್ ಎಕಾನಮಿಯ ಆಟವಾ? ಅಭಿಪ್ರಾಯವನ್ನ ನಿಮ್ಮ ಕಮೆಂಟ್ ಅಲ್ಲಿ ಹೇಳಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ. ಇದು ನನ್ನ ಧ್ವನಿ. ನಾನು ಶೀಲಾ ಭಟ್.